ಜನಗಳಿಗೆ ಒಂದು ಜಾಗೃತಿ ಮೂಡಿಸೋದಕ್ಕೆ ತಾವು ಏನು ಕರೆ ಕೊಡ್ತೀರಾ ಮೇಡಮ್? ಖಂಡಿತವಾಗ್ಲೂ ನಾನು ಇದನ್ನ ನಂಬ್ತೀನಿ. ಅಂದರೆ ಒಂದು ನಾಲೆಡ್ಜ್ ಆಗಿರ್ಬೋದು, ಒಂದು ಏನಾದ್ರು ವಿಚಾರಗಳನ್ನ ತಿಳ್ಕೊಬೇಕು ಅಂತಂದರೆ ನಾವು ಓದಿನೇ ಕಲಿಬೇಕು, ಬರ್ದಿನೇ ಕಲಿಬೇಕು ಅನ್ನೋದು ನಾವು ಚಿಕ್ಕದ್ರಿಂದನೂ ಕಲ್ತ್ಕೊಂಡು ಬಂದಿದ್ದೀವಿ. ಸೊ ನನ್ನ ಪ್ರಕಾರ ಪತ್ರಿಕೆ ತುಂಬಾ ನಮಗೆ ಏನು ಪ್ರೆಸೆಂಟ್ ಪ್ರತಿದಿನ ಏನು ನಡೀತಾ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದು ತುಂಬ ಅತ್ಯಗತ್ಯ. ಯಾಕೆಂತಂದರೆ ನಾವು ಈ ಒಂದು ಸೊಸೈಟಿಯಲ್ಲಿ ಬದುಕ್ತಾ ಇದ್ದೀವಿ ಆ್ಯಂಡ್ ದಿನನಿತ್ಯ ಏನು ನಡೀತಾ ಇದೆ ಅನ್ನೋದು ಜೀವನದಲ್ಲಿ ಗೊತ್ತಾಗೋದ್ರಿಂದ ನಾವು ಹೇಗೆ ಹೊಂದ್ಕೊಂಡು ಹೋಗಬೇಕು ಅಥವಾ ಏನೇನು ತಪ್ಪು ಸರಿ ಅಥವಾ ಯಾವ ಹೊಸ ರೂಲ್ಸ್ಗಳು ಬಂದಿದೆ ಇದೆಲ್ಲದ್ರ ಬಗ್ಗೆನೂ ನಾವು ಆ್ಯಕ್ಚುಲಿ ತಿಳ್ಕೊಳ್ತಾ ಹೋಗ್ಬೋದು ಆ್ಯಂಡ್ ಒಂದಷ್ಟು ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಮೋರ್ ದೆನ್ ದಟ್ ನನ್ನ ಪ್ರಕಾರ ಇದೊಂದು ಕಲಿಯೋದ್ರಿಂದ ಒಂದಷ್ಟು ಜನ ಕಲಿಸ್ಬೋದು ಮತ್ತು ನಾವು ಸೆಲ್ಫ್ ಆಗೂ ಕೂಡ ನಾವು ಇಂಪ್ರೂವ್ ಆಗ್ಬೋದು ನಮ್ಮ ಲೈಫಲ್ಲಿ. ಸೊ ಓದೋದ್ರಿಂದ ತುಂಬ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ನಾವೀಗ ಹೇಳ್ತೀವಿ ಬರೀ ಟ್ರಾವೆಲಿಂಗಲ್ಲಿ ಎಲ್ಲ ಕಡೆನೂ ತಿಳ್ಕೊಳ್ತೀವಿ ಅಂತ ಅಷ್ಟೇ ಅಲ್ಲ, ಓದೋದ್ರಿಂದ ತುಂಬ ಜ್ಞಾನಗಳು ಬರುತ್ತೆ ಆ್ಯಂಡ್ ಎಷ್ಟೋ ಜ್ಞಾನಿಗಳನ್ನ ನಾವು ನೋಡಿದ್ದೀವಿ, ಎಷ್ಟೋ ರೈಟರ್ಸ್ಗಳು ನಮ್ಮ ಜ್ಞಾನ ಕೆಲಸ ನಾವು ಮಾಡ್ತಾ ಇದ್ದಾರೆ. ಪೇಪರ್ ಮುಖಾಂತರ ಒಂದಷ್ಟು ನಾಲೆಜ್ಗಳು ಎಷ್ಟೋ ಜನಕ್ಕೆ ತಲುಪಿಸ್ತಾ ಇದ್ದಾರೆ. ಇಂಥ ಕೆಲಸಗಳಿಂದ ಜಾಸ್ತಿ ಆಗಬೇಕು. ಎಸ್ಪೆಷಲಿ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಎಲ್ರಿಗೂ ಇದು ತುಂಬ ಒಂದು ಒಳ್ಳೆಯ ಕೆಲಸ. ಯಾಕೆಂದರೆ ಎಲ್ಲ ಮನೆಗೂ ರೀಚ್ ಮಾಡಿಸ್ತಾ ಇದ್ದಾರೆ, ಒಂದಷ್ಟು ನಾಲೆಜ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಇಂಥ ಕೆಲಸಗಳಿಂದ ನಡೀತಾ ಇರಬೇಕು. ಒಳ್ಳೆಯದಾಗಲಿ. ಥ್ಯಾಂಕ್ ಯು.